ಈ ದಿನ ಕನಸು ನನಸಾಗಿದ್ದು ಗೌರವಾನ್ವಿತರು ಡಾಕ್ಟರ್ ಕೆ ಸೋಮಶೇಖರ್ ಹಳ್ಳಿಯಿಂದ ಹೋಗಿ ರಾಜ್ಯಸಭಾ ಅಡಿಷನಲ್ ಸೆಕ್ರೆಟರಿ ಆಗಿರುವುದು ನಮ್ಮ ಗ್ರಾಮದ ಹೆಮ್ಮೆಯ ವಿಚಾರ. ನೀಲ್ಟೂರು ಗ್ರಾಮದಲ್ಲಿ ಕಲ್ಯಾಣಿ ಅಭಿವೃದ್ಧಿ ಸುಮಾರು 1 ಕೋಟಿ ಅನುದಾನ ಇನ್ಫೋಸಿಸ್ ಕಂಪನಿ ಶ್ರೀಮತಿ ಸುಧಾಮೂರ್ತಿ ರಾಜ್ಯಸಭಾ ಸದಸ್ಯರಾಗಿದ್ದು ಅವರ ಗಮನಕ್ಕೆ ಹರಿಸಿದಾಗ ತಕ್ಷಣ ಗ್ರಾಮದ ಅಭಿವೃದ್ಧಿಗೆ 1 ಕೋಟಿ ಹಣ ಬಿಡುಗಡೆ ಮಾಡುತ್ತೇವೆ ಎಂಬುದಾಗಿ ತಿಳಿಸಿದ ಸಂತೋಷದ ವಿಚಾರ. ಗೌರವಾನ್ವಿತರು ಸಮಾಜ ಸೇವಕರು ಶ್ರೀಮತಿ ಜಯಮ್ಮ ಮತ್ತು ಶ್ರೀನಿವಾಸ ರೆಡ್ಡಿರವರ ಆಶೀರ್ವಾದ ಹಾಗೂ ಗ್ರಾಮದ ಹಿರಿಯರು, ಮುಖಂಡರು, ಜನಸಾಮಾನ್ಯರು ಎಲ್ಲರ ಸಹಕಾರ ಮರೆಯಲು ಸಾಧ್ಯವಿಲ್ಲ. ಈ ಸಂದರ್ಭದಲ್ಲಿ ಗೌರವಾನ್ವಿತ ಹಿರಿಯ ಮುಖಂಡರು, ತಾಲೂಕು ರೈತ ಸಂಘದ ಅಧ್ಯಕ್ಷರು ಚಂದ್ರಶೇಖರ್ ಅವರು ಮಾತನಾಡಿ, ನಮ್ಮ ಗ್ರಾಮದ ಕಲ್ಯಾಣಿ ವಿಚಾರ ಹಳ್ಳಿಯಿಂದ ದೆಹಲಿಯವರೆಗೆ ಹೋಗಿ ಕೆಲಸ ನಿರ್ವಹಿಸುತ್ತಿದ್ದ ಸೋಮಶೇಖರ್ ಮತ್ತು ಅವರ ದಂಪತಿರವರಿಗೆ ಕೃತಜ್ಞತೆ ತಿಳಿಸುತ್ತಾ, ಇತಿಹಾಸದಲ್ಲಿ ಮೊಟ್ಟಮೊದಲಿಗೆ ನಮ್ಮ ಹಳ್ಳಿಯಲ್ಲಿ ವಾಸವಾಗಿದ್ದು ಈಗ ದೆಹಲಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ನಮಗೆಲ್ಲ ಹೆಮ್ಮೆಯ ವಿಚಾರ. ಇನ್ನು ಹೆಚ್ಚಿನ ರೀತಿ ಅಭಿವೃದ್ಧಿಯ ಗ್ರಾಮದಲ್ಲಿ ಡ್ರೈನೇಜ್ ಮಾಡಬೇಕು ಹಾಗೂ ಕಲ್ಯಾಣಿ ಸುತ್ತ ಮಾದರಿ ಪಾರ್ಕ್ ಮಾಡಬೇಕು. ಹೀಗೆ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳ ಕೇಂದ್ರ ಸರ್ಕಾರದಿಂದ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳ ಸಹಕಾರ ನೀಡಬೇಕು ಎಂಬುದಾಗಿ ರೈತ ಮುಖಂಡ ಚಂದ್ರಶೇಖರ್ ಅವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಗೌರವಾನ್ವಿತರು ಡಾಕ್ಟರ್ ಕೆ ಸೋಮಶೇಖರ್ ಅವರು ಮಾತನಾಡಿ, ಗ್ರಾಮದಲ್ಲಿ ಹುಟ್ಟಿ ಬೆಳೆದು ನನ್ನ ಕೆಲಸ ಅವಧಿಯಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳು ಮಾಡುತ್ತೇನೆ. ಗೌರವಾನ್ವಿತರು ಅನಂತ ಪದ್ಮನಾಭ ಮತ್ತು ಇನ್ಫೋಸಿಸ್ ಟೀಮ್ ಎಲ್ಲರ ಸಹಕಾರ ಮತ್ತು ಊರಿನ ಜನಸಾಮಾನ್ಯರ ಅಭಿವೃದ್ಧಿಯ ನನ್ನ ಮೊದಲ ಆದ್ಯತೆ ಎಂಬುದಾಗಿ ತಿಳಿಸುತ್ತಾ, 3-4 ತಿಂಗಳಲ್ಲಿ ನಮ್ಮ ಗ್ರಾಮ ಜಿಲ್ಲಾ ಮಟ್ಟದಲ್ಲಿ ಮಾದರಿ ಗ್ರಾಮ ಮಾಡಬೇಕು ಎಂಬುದಾಗಿ ನನ್ನ ಆಶಯ ಎಂಬುದಾಗಿ ಈ ಸಮಯದಲ್ಲಿ ಭರವಸೆ ನೀಡಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮೂರಿಗೆ ತುಂಬಾ ಸಂತೋಷದ ವಿಷಯ. ಬಹುದಿನಗಳ ನಂತರ ನಮ್ಮ ಊರಿನ ಕಲ್ಯಾಣಿಯ ಒಂದು ಪುನರುದ್ಧಾರ ಮಾಡೋದಕ್ಕೆ ನಾವು ಪ್ರಯತ್ನ ಪಟ್ಟು ಈ ಪ್ರಯತ್ನದಲ್ಲಿ ಸಫಲರಾಗಿ ಇನ್ಫೋಸಿಸ್ ವತಿಯಿಂದ ಶ್ರೀಮತಿ ಸುಧಾಮೂರ್ತಿಯವರು ಮತ್ತು ನಾರಾಯಣ ಮೂರ್ತಿಯವರು ಈ ಊರಿಗೆ ಸುಮಾರು 1 ಕೋಟಿ ರೂಪಾಯಿ ಅಷ್ಟು ಅನುದಾನ ನೀಡಿ ಅವರು ಕಲ್ಯಾಣಿಯ ಪುನರುಜ್ಜೀವನ ಮಾಡೋದಕ್ಕೆ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ. ಆಮೇಲೆ ಈ ಹಳ್ಳಿಯಿಂದ ನಾನು ದಿಲ್ಲಿವರೆಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮೂರಿನ ದೇವರು, ತಂದೆ ತಾಯಿ, ಜನ ಎಲ್ಲರೂ ನಮಗೊಂದು ಅವಕಾಶ ಮಾಡಿರೋದಕ್ಕೆ ಇವತ್ತಿನ ಒಂದು ಪ್ರಯತ್ನ ಸಫಲವಾಗಿದೆ. ಇದಕ್ಕೆಲ್ಲ ಊರಿನ ಜನಕ್ಕೆ ಮತ್ತೆ ನಮ್ಮ ಅನಂತ ಪದ್ಮನಾಭ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದೀನಿ. ನಮ್ಮ ಹೆಣ್ಮಕ್ಳು ಮತ್ತೆ ಹಿರಿಯರು ವಾಕಿಂಗ್ ಮಾಡೋದಕ್ಕೆ ಇವಾಗ ರೋಡ್ ವರ್ಗೂ ಹೋಗ್ತಾ ಇರ್ತಾರೆ. ಸೊ ಅಲ್ಲಿ ಸ್ವಲ್ಪ ವೆಹಿಕಲ್ ಮೂವ್ಮೆಂಟ್ ಎಲ್ಲ ತೊಂದರೆ ಆಗುತ್ತೆ. ಇದ್ರ ಸುತ್ತ ಒಂದು ವಾಕಿಂಗ್ ಪಾತ್ ತರ ಮಾಡಿ, ಇಲ್ಲೇ ಸೆಕ್ಯೂರಿಟಿ ಇರುತ್ತೆ, ಸೇಫ್ಟಿ ಇರುತ್ತೆ. ವಾಕಿಂಗ್ ಪಾತ್ ತರ ಮಾಡಿ ಒಂದು 10 ಲೈಟ್ ಹಾಕಿಕೊಟ್ರೆ ಅದನ್ನ ಸಾಯಂಕಾಲ ಹೊತ್ತು ಕತ್ಲಲ್ಲಿ ಇಲ್ಲೇ ನಿಂತ್ಕೊಂಡು ಎಲ್ಲ ಹೆಣ್ಮಕ್ಳು ಅಥವಾ ಹಿರಿಯರು ಯಾರು ಓಡಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀನಿ. ಅವ್ರು ಒಪ್ಕೊಂಡಿದ್ದಾರೆ. ಇಲ್ಲೇ ವಾಕಿಂಗ್ ಮಾಡೋದಕ್ಕೆ ಸುತ್ತು ಒಂದು 4 ರೌಂಡ್ ಮಾಡಿದ್ರೆ ಒಂದು 2 ಕಿಲೋಮೀಟರ್ ಅಷ್ಟಾಗುತ್ತೆ. ಅದಕ್ಕೆ ಬೇಕಾಗಿರುವಂತ ಒಂದಷ್ಟು ಕಲ್ಲು ಚಪ್ಪಡಿ ನಾವು ನಮ್ಮ ಕೈಲಾಗಿದ್ದು ನಾವು ಪೂರೈಕೆ ಮಾಡ್ತೀವಿ. ಅವರು ಏನೇನು ಮಾಡೋಕ್ಕೆ ಸಾಧ್ಯ ಇದೆ ಅದು ಮಾಡಿ ಅದೊಂದು ಮಾಡಿಸ್ತೀನಿ ಅಂತ ಹೇಳಿ ಹೇಳೋಕೆ ಇಷ್ಟ. ಇನ್ನೊಂದು, ಜಿಲ್ಲಾ ಮಟ್ಟದ ತಾಲೂಕು ವ್ಯಾಪ್ತಿಯಲ್ಲಿ ಮೊಟ್ಟ ಮೊದಲಿಗೆ ಈ ಕಾರ್ಯಕ್ರಮ ತಮ್ಮ ಅಧಿಕಾರ ಅವಧಿಯಲ್ಲಿ ಮಾಡಬೇಕು. ಈ ಒಂದು ಕೆಲಸ ನಿಮ್ಮ ಒಂದು ನೀಲ್ಟೂರು ಗ್ರಾಮ ಇಡೀ ಜಿಲ್ಲಾ ಮಟ್ಟದಲ್ಲಿ ಮಾದರಿ ಗ್ರಾಮ ಮಾಡೋ ಒಂದು ಆಶಯ ಇದೆ. ನಿಜವಾಗ್ಲೂ ನಾನು ಈಗಾಗಲೇ ಹೇಳಿದ್ದೀನಿ, ಈ ಊರಿಗೆ ಏನ್ ಕೊರತೆ ಇದೆ ಅಂದ್ರೆ ನಮ್ಮ ಒಂದು ಸಾಧ್ಯವಾದಷ್ಟು ಮಟ್ಟಿಗೆ ಮಾಡೋಕೆ ಪ್ರಯತ್ನ ಮಾಡ್ತೀನಿ. ನೀವು ಹೇಳ್ದಂಗೆ ಎಲ್ಲಾ ಹಳ್ಳಿಗಳಿಗೂ ಒಂದು ನಮ್ಮೂರು ಯಾರಾದ್ರೂ ನೋಡಿದ್ರೆ, ನೀಲ್ಟೂರು ಇಷ್ಟೊಂದು ಸುಂದರವಾಗಿ ಬಂದಿದೆ, ಅಲ್ಲಿಗೆ ಎಲ್ಲರೂ ಒಂದು ಒಗ್ಗೂಡಿ ನಮ್ಮ ಗ್ರಾಮಸ್ಥರೆಲ್ಲ ಮಾಡಿ ಅವರ ಒಂದು ಸಹಕಾರ ಸಿಗ್ತಾ ಇರೋದ್ರಿಂದ ಒಂದು ಹಳ್ಳಿ ಯಾವ ರೀತಿ ಮಾದರಿಯಾಗಿ ಬೆಳಿಬೋದು ಅಂತ ತೋರಿಸ್ಕೊಳ್ಳೋಂಥ ಊರಾಗಬೇಕು. ಅದಕ್ಕೆ ನನ್ನ ಕಡೆಯಿಂದ ಎಲ್ಲ ಸಹಕಾರ ಇರುತ್ತೆ ಅಂತ ಹೇಳೋಕೆ ಇಷ್ಟ. ಈ ಊರಿನ ಇತಿಹಾಸದಲ್ಲೇ ತುಂಬಾ ದೊಡ್ಡ ಕಾರ್ಯಕ್ರಮ ಮಾಡೋದಕ್ಕೆ ಪ್ರಯತ್ನ ನಾನು ಮಾಡ್ತೀನಿ. ಈಗ ಸದ್ಯಕ್ಕೆ ಈ ಒಂದು ಸರಳವಾಗಿ ಕಾರ್ಯಕ್ರಮ ನಾವು ಮಾಡಿದೀವಿ. ಯಾಕೆಂದ್ರೆ ಒಂದು ಕಾರ್ಯಕ್ರಮ ಇದು ರೂಪಗೊಂಡ ನಂತರ ಒಂದು ಕಾರ್ಯಕ್ರಮ ಮಾಡಿದ್ರೆ ಅದಕ್ಕೆ ಅರ್ಥ ಇರುತ್ತೆ ಅಂತ ಹೇಳಿ ಇವತ್ತು ಕೇವಲ ನಾನೇ ದೆಹಲಿಯಿಂದ ಬಂದು ಇದನ್ನ ಭೂಮಿ ಪೂಜೆ ನೆರವೇರಿಸಿದ್ದೀನಿ. ಇದಕ್ಕೆ ಸಹಕಾರ ಕೊಟ್ಟಂತಹ ನಮ್ಮೂರವರಿಗೂ, ನಮ್ಮ ತಂದೆ ತಾಯಿರಿಗೂ ಎಲ್ಲರಿಗೂ ಧನ್ಯವಾದ ಮಾಡಕ್ಕೆ ಇಷ್ಟಪಡ್ತೀನಿ.
ಹಳ್ಳಿನಲ್ಲಿ ಹುಟ್ಟಿ ಬೆಳೆದು ಈಗಾಗಲೇ ತಾವು ಒಂದು ಡೆಲ್ಲಿನಲ್ಲಿ ಒಂದು ಹೆಚ್ಚಿನ ಒಂದು ಉದ್ಯಮ ಇದರಲ್ಲಿ ಕೆಲಸ ನಿರ್ವಹಿಸಿ ನಿಮ್ಮ ಒಂದು ತಂದೆ ತಾಯಿ ಆಶೀರ್ವಾದ, ನಿಮ್ಮ ಒಂದು ಕುಟುಂಬಸ್ಥರ ಒಂದು ಸಹಕಾರ, ಈ ಊರಿನೆಲ್ಲ ಈ ಒಂದು ಕಲ್ಯಾಣಿ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ನಾವು ಹೇಳಿದಂಗೆ ಅವನು ಕರೆಸಿ ಅತಿ ಶೀಘ್ರದಲ್ಲೇ ಒಂದು ಎಲ್ಲರ ಒಂದು ಸಹಕಾರ, ಒಂದು ಅಭಿವೃದ್ಧಿಗೆ ನಾವು ಸಾಥ್ ನೀಡ್ತೇವೆ. ನಿಜವಾಗ್ಲೂ ನಾನು ಹೇಳ್ದಂಗೆ 3 ರಿಂದ 4 ತಿಂಗಳ ಸಮಯದಲ್ಲಿ ಒಂದು ಸುಂದರವಾದ ಕಲ್ಯಾಣಿ ನಮ್ಮ ಅನಂತ ಪದ್ಮನಾಭ ಅವರು ನಿಜವಾಗಲೂ ಅವರು ಇದರಲ್ಲಿ ತುಂಬಾ ಅವ್ರನ್ನ ತೊಡಗಿಸಿಕೊಂಡು ನನ್ನ ಒಂದು ಸುಮಾರು ಸಾರಿ ನನ್ನ ಭೇಟಿ ಮಾಡಿ ಚರ್ಚೆ ಮಾಡಿ, ನಮ್ಮ ಸ್ನೇಹಿತರು ಚಂದ್ರಶೇಖರ್ನ ಭೇಟಿ ಮಾಡಿ, ಸುಮಾರು ಅವರು ಬೆಂಗಳೂರಿಂದ ಒಂದು 2-3 ಸಾರಿ ಇಲ್ಲಿ ಬಂದು ನನಗೆ ಈ ಪ್ರಯತ್ನದಲ್ಲಿ ಅವರು ಸಫಲರಾಗಿ ಎಲ್ಲರಿಗೂ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ದಿವಸದಿಂದ ನಮ್ಮೂರಿನಲ್ಲಿ ದೇವಸ್ಥಾನ ಮತ್ತೆ ಬೇರೆ ಅಭಿವೃದ್ಧಿ ಕಾರ್ಯಗಳನ್ನ ಕೂಡ ನಮ್ಮ ಸ್ನೇಹಿತರೆಲ್ಲ ತುಂಬಾ ಸುಸೂತ್ರವಾಗಿ ನೆರವೇರಿಸಿದ್ದಾರೆ. ಈಗ ಇನ್ನು ಏನು ಉಳಿದಿದೆ ಈ ಊರಿಗೆ ಬೇಕಾಗಿರುವಂಥದ್ದು, ಆ ಎಲ್ಲ ಸವಲತ್ತುಗಳನ್ನ ನಾವು ನೀಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಊರಿಗೆ ಒಂದು ರೋಡ್ ಅವಶ್ಯಕತೆ ಇದೆ. ಕಲ್ಯಾಣಿ ಪೂರ್ಣಗೊಳ್ಳೋ ಸಮಯಕ್ಕೆ ಸರಿಯಾಗಿ ರೋಡ್ನು ಕೂಡ ನಾನು ವ್ಯವಸ್ಥೆ ಮಾಡ್ತೀನಿ. ಆಮೇಲೆ ಪೂರ್ಣಗೊಂಡ ನಂತರ ಸಾಧ್ಯವಾದರೆ ಶ್ರೀಮತಿ ಸುಧಾಮೂರ್ತಿ ಅವ್ರಿಗೆ ಸಮಯ ಸಿಕ್ಕರೆ ಅವರು ಮತ್ತೆ ಎಲ್ಲ ನಮ್ಮ ಲೀಡರ್ಸ್ ಯಾರಿದ್ದಾರೆ ಅವ್ರನ್ನು ಕೂಡ ಕರೆದು ಒಂದು ವಿಜೃಂಭಣೆಯಿಂದ ಒಂದು ಇದು ಶ್ರೀನಿವಾಸಪುರ ತಾಲೂಕು ಆರ್ಕುಂಟೆ ಪಂಚಾಯಿತಿ ನೀಲ್ಟೂರು ಗ್ರಾಮ. ಇಲ್ಲಿ ನಮ್ಮ ಗ್ರಾಮದಲ್ಲಿ ಏನು ಇಲ್ಲಿ ನಮ್ಮ ಕಲ್ಯಾಣಿ ಒಂದು ಇತ್ತು, ಏನೋ ದೇವಸ್ಥಾನದ ಹಿಂಭಾಗ ಇದು ಪಾಳು ಬಿದ್ದಂಗಿತ್ತು. ಇದರಿಂದ ಇದು ನಮ್ಮ ಸುಮಾರು ವರ್ಷಗಳ ಕನಸಾಗಿತ್ತು. ಇದೊಂದು ಒಳ್ಳೆಯ ಒಂದು ಪುಷ್ಕರಣಿ ದೇವಸ್ಥಾನಕ್ಕೆ ಅಟ್ಯಾಚ್ ಮಾಡಬೇಕು ಅಂತ. ಈಗ ನಮ್ಮ ಸ್ನೇಹಿತರು ಸೋಮಶೇಖರ್ ಅವರು ಈಗ ಪಾರ್ಲಿಮೆಂಟಲ್ಲಿ ರಾಜ್ಯಸಭಾ ಜಾಯಿಂಟ್ ಸೆಕ್ರೆಟರಿ ಆಗಿರೋದ್ರಿಂದ ನಾವು ಹಂಚ್ಕೊಂಡಾಗ ಇದೇನಾದರೂ ನಮ್ಮೂರಲ್ಲಿ ಒಂದು ಮಾಡಬೇಕು, ಒಂದು ಪುಷ್ಕರಣಿ ಒಳ್ಳೆ ಒಂದು ಬ್ಯೂಟಿಫುಲ್ ಪುಷ್ಕರಣಿ ಮಾಡಬೇಕು ಅಂದಾಗ ಅವರು ಇಮ್ಮಿಡಿಯೇಟ್ ಆಗಿ ಲಭ್ಯವಿರೋ ಏನಾಯಿತು, ನಮ್ಮ ಇನ್ಫೋಸಿಸ್ ಕಂಪನಿಯಿಂದ ಶ್ರೀಮತಿ ಸುಧಾಮೂರ್ತಿ ಅವರು ರಾಜ್ಯಸಭಾ ಮೆಂಬರ್ ಆಗಿರೋದ್ರಿಂದ ಅಲ್ಲಿ ಅವ್ರಿಗೆ ಕಾಂಟ್ಯಾಕ್ಟ್ ಆಗಿ ಇವ್ರ ಕನಸುಗಳನ್ನು ಅವರ ಜೊತೆ ಹಂಚ್ಕೊಂಡಾಗ ಅವರು ಓಕೆ ಮಾಡಿ ಇಲ್ಲಿ ಇಮ್ಮಿಡಿಯೇಟ್ 1 ಕೋಟಿ ರೂಪಾಯಿ ಅಷ್ಟು ಸ್ಯಾಂಕ್ಷನ್ ಮಾಡಿದ್ರು. ಈಗ ಇದು ನಮಗೆ ಒಂದು ಸಂತೋಷದ ವಿಷಯ. ಈಗಾಗಲೇ ಮತ್ತೆ ನೆನ್ನೆ ಸೋಮಶೇಖರ್ ಹತ್ರ ಹೊಸ ಒಂದು ಪ್ರಸ್ತಾಪ ಮಾಡಿದ್ದೀವಿ. ಏನಂದರೆ ಈಗ ಊರಲ್ಲಿ ಎಲ್ಲ ಒಂದು ಸಿವೇಜ್ ಡ್ರೈನೇಜ್ ಮಾಡಿಸ್ಬೇಕು ಅಂತ. ಯಾಕಂದರೆ ಹಳ್ಳಿನೂ ನಾವು ಪಟ್ಟಣಕ್ಕೆ ಸರಿಸಮಾನರಾಗಿರ್ಬೇಕಲ್ವಾ, ಆ ರೀತಿ ಮಾಡಬೇಕು ಅಂತ ಒಂದು ಕನಸನ್ನು ಬಿತ್ತಿದ್ದೀವಿ. ಅದಕ್ಕೆ ಸಕಾರಾತ್ಮಕ ಸ್ಪಂದಿಸಿ ಯಾರೋ ಮಿನಿಸ್ಟರ್ ಅಥವಾ ಯಾರನ್ನ ಹಿಡಿದು ಮಾಡಿಸ್ತೀನಿ ಅಂತ ನೆನ್ನೆ ಇದಾಗುತ್ತೆ. ಯಾಕಂದರೆ ಇದು ಏನೇನಾಗುತ್ತೋ, ಈಗ ಹಳ್ಳಿಯಿಂದ ಇವಾಗ ಡೆಲ್ಲಿನಲ್ಲಿ ಹೋಗೋದು, ಈಗ ಇತಿಹಾಸದಲ್ಲೇ 75 ವರ್ಷಗಳಿಂದ ಕರ್ನಾಟಕದಿಂದ ಪ್ರಥಮವಾಗಿ ಜಾಯಿಂಟ್ ಸೆಕ್ರೆಟರಿ, ಪಾರ್ಲಿಮೆಂಟಲ್ಲಿ ಜಾಯಿಂಟ್ ಸೆಕ್ರೆಟರಿ ಆಗಿರೋರು ಇವರೊಬ್ಬರೇ. ಇದೊಂದು ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ, ನಮ್ಮ ಊರಿಗೆ ಗರ್ವ ತಗ್ಗ ವಿಷಯ ಆಗಿದೆ. ಆದ್ರಿಂದ ಇಲ್ಲಿ ಏನೇನು ಕೇಂದ್ರ ಸರ್ಕಾರದಿಂದ ಏನೇನು ಆಗುತ್ತೋ ಕಾರ್ಯಕ್ರಮಗಳು, ಅವರು ಯಾರ್ಯಾರನ್ನ ಮಾತಾಡಿ ಅಪ್ರೋಚ್ ಮಾಡಿ ಮಾಡ್ತಾರೋ ಗೊತ್ತಿಲ್ಲ. ಈ ಒಂದು 5-6 ತಿಂಗಳಲ್ಲಿ ಏನೇನು ಊರಲ್ಲಿ ಕೊರತೆ ಇದೆ ಅಂದ್ಬಿಟ್ಟು ಒಂದು ಲಿಸ್ಟ್ ಮಾಡಿ ಅಂತ ನನಗೆ ಹೇಳಿದರು. ನಾನು ಹೇಳಿದ್ದೀನಿ, ಅಷ್ಟರೊಳಗೆ ಇದು ಮುಗಿಸ್ಕೊಡ್ತಾರೆ ಅಂತ ಒಂದು ಆಶಾಭಾವನೆಯಿಂದ ಅವ್ರಿಗೆ ಒಂದು ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. विष्णुपत्नी महीं देवी माधवी माधव प्रिया लक्ष्मी प्रियसखीं देवी नमाम्यच्युतवल्लभान् ओं धनुर्धरायै विद्महे सर्वसिद्धि च धीमहि तन्नो धरा प्रचोदयात्। नित्यश्री नित्यनाम्यां ध्रुवा नामधेयस्यां नीरज नामधेयस्यां नैथिले नाम्यां सह कुटुंबानां क्षमस्तर्यपदे वीर्यायुरारोग्यभाग्यदा सिद्ध्यर्थं सजमानस्य गोत्रोद्भवस्यां पुष्करणे అయితే నీళ్ళు అట్లా రావాలని
ಓಂ ಟೆಂಕಾಯಿ ಕೊಟ್ಟಿದ್ದ ಸ್ಟಾರ್ಟ್ ಆಗಿದೆ ಓಂ ಗಂಗೆ ಚಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಓಂ ಭೂ ಗಂಗಾ ಗೋದಾವರಿ ಮಾವಾಹಯಾಮಿ ಓಂ ಭುವ ಗಂಗಾ ಗೋದಾವರಿ ಮಾವಾಹಯಾಮಿ भोगं सुवः गंगा गोदावरी देवताभ्यो नमः त्याज्यामि ज्ञानं समर्पयामि आवाहयामि आसनं समर्पयामि पादयोः पाद्यं समर्पयामि हस्तयोः अर्घ्यमर्घ्यं समर्पयामि मुखे आचमनीं समर्पयामि स्नपयामि आपोहिष्टावयापो हस्तानमूर्तेतदासनां मकेरणाय चक्षते योपश्चिमतमोरदत्तस्य वाजेतिनां उषधिरविमातरः तस्मातरङ्गमा मवोयस्तिक्रियाय जन्म करिष्ये ओम भूमिर्भुवनाद्योर्परिणान्तरिक्षं महित्वा उपस्थिते तेऽप्यतितेज्ञमन्नादमन्नाद्याजातते आयङ्गो पृष्टिनक्रमेतसन्मातरं पुनः पितरं च प्रयन्त्वा ऋगं श्रद्धामभिराजति वाक्पतङ्गाय शिष्टये प्रत्यस्य वहद्युभिः अस्य प्राणादपानात्यन्तश्चरति रोचनां व्यक्यन्महिषस्सुवां यत्ता आकृद्वपरोपमञ्जुनां यदवत्यां सुकल्पमग्ने तत्तव पुनस्तोद्धीपयामसि यत्ते मन्यं यत्ते विश्वे तद्धेव वसवष्टसमापनन् मेदिनी देवी वसुन्धरा यात्वसुधा देवी वासवी ब्रह्मवच्च पितृणागं श्रोत्रं चक्षुष्मनः देवी हिरण्यगर्भिणीं देवीं प्रसूपरीति सदने सत्यायने तीरां समुद्रवती सावित्रिहनो देवी मह्यङ्गी महीधरणी महोऽप्यतिष्ठा शृङ्गे शृङ्गे जत्ने जप्ने विभीषणी इन्द्रपत्नीं व्यापिनीं सुरसरीरिहा वायुमती जैन्मावं स्वदा जैन्मावं सुधा जैन्मावं धन्या जैन्मावं हिरण्मयीन्मावं ओम भूमिर्भुवनाद्योर्वरिणान्तरिक्षं महित्वा उपस्थिते देव्य दिव्येज्ञवन्नादवन्नात् यायातते आयङ्गो पृष्ठिरग्गमीतसरन्दातरं पुनः पितरं च प्रयन्त्वा ऋगं श्रद्धामविराजति वाक्पतङ्गाय शिष्टये प्रत्यस्य वाद्युभिः अस्य प्राणादवा नाद्यन्तश्चरति रोचनात् यज्ञन्मयिषस्सुवान् यत्का आकृतपरोपमञ्जुनान् यदवत्यां सुकल्पमग्ने तत्तव पुनस्तोद्धीपयामसि यत्ते मन्युभरोक्तस्यान् पृथिवी भरतत्वते आदित्या विश्वे तद्धेव वसवश्च समावरन् मेदिनी समर्पयामि कर्पूरमङ्गल नीराजनं समर्पयामि नीराजनन्तरं मनसोद्दिष्ट प्रार्थनां समर्पयामि निर्विघ्नता अतिशीघ्रमेव प्रसादसिद्धिरस्तु। जनार्दनाय नमः विश्वामित्रप्रियाय नमः कान्ताय नमः शान्ताय नमः शरण्यक्षेत्रदत्ताय नमः वालीप्रथमनाय नमः वाग्मने नमः सत्यवाचे नमः अशो
ದೇವನಂಚ ದಿಶೋ ದಿಶಾ ಅಂತ ನಮಗೆ ಒಂದು ಆಶಯ ಇದೆ. ಇದರ ಜೊತೆಗೆ ಈ ಊರಿಗೆ ಬೇಕಾಗಿರುವಂತ ಇನ್ನ ಏನೇನು ಕೊರತೆ ಇದೆ ಅದನ್ನೆಲ್ಲನೂ ನಾನು ಮಾಡೋದಕ್ಕೆ ನಮಗೆ ಈ ಊರಿಂದ ಹುಟ್ಟಿ ಡೆಲ್ಲಿವರೆಗೂ ಹೋಗಿರೋದಕ್ಕೆ ಒಂದು ಕೊಟ್ಟಿರೋದಂತ ಋಣ ತೀರಿಸೋಕೆ ನಾನು ಪ್ರಯತ್ನ ಮಾಡ್ತೀನಿ.